Hi dear students, we are discussing the chapter matter in our surroundings. In the previous classes, we discussed about the three states of matter. Those are solids, liquids and gases. And also in the last class, I explained about some experiments. Okay, what happens during the change in the state of the matters ಅದರ ಸ್ಟೇಟ್ನ ಚೇಂಜ್ ಮಾಡುತ್ತೆ ಅಂತ ಹೇಳ್ತಾ ಇದ್ವಿ. ಓಕೆ, ನಾವು ವಿ ವಿಲ್ ಡಿಸ್ಕಸ್ ಅಬೌಟ್ ವಾಟ್ ಹ್ಯಾಪನ್ಸ್ ಡ್ಯೂರಿಂಗ್ ದ ಚೇಂಜ್ ಇನ್ ದ ಸ್ಟೇಟ್ ಆಫ್ ದ ಮ್ಯಾಟರ್. ಆ ಸ್ಟೇಟ್ನ ಚೇಂಜ್ ಮಾಡೋವಾಗ ಏನಾಗುತ್ತೆ ಅಂತ ನಾವಿವಾಗ ಡಿಸ್ಕಸ್ ಮಾಡೋಣ. ಸಿ, I think you already understand about the experiment, so now I will explain. On increasing the temperature of solids, the kinetic energy of the particles increases. In the previous classes we already discussed about the kinetic energy. On increasing the temperature of solids temperature na increase ಮಾಡಿದಾಗ ಏನಾಗುತ್ತೆ, immediately there is a increasing in the ಕೈನೆಟಿಕ್ ಎನರ್ಜಿ ಕೂಡ ಏನಾಗುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಡ್ಯೂ ಟು ದ ಇನ್ಕ್ರೀಸ್ ಇನ್ ಕೈನೆಟಿಕ್ ಎನರ್ಜಿ ದ ಪಾರ್ಟಿಕಲ್ಸ್ ಸ್ಟಾರ್ಟ್ ವೈಬ್ರೇಟಿಂಗ್ ವಿತ್ ಗ್ರೇಟರ್ ಸ್ಪೀಡ್. ಯು ನೋ ದಟ್ ದ ಕ್ಯಾರೆಕ್ಟರಿಸ್ಟಿಕ್ ಆಫ್ ಪಾರ್ಟಿಕಲ್ಸ್ ಆಫ್ ಮ್ಯಾಟರ್ ನಿಮಗೆ ಗೊತ್ತಿದೆ ಏನು? ದ ಪಾರ್ಟಿಕಲ್ಸ್ ಆಫ್ ಮ್ಯಾಟರ್ ಆರ್ ಕಂಟಿನ್ಯೂಸ್ಲಿ ಮೂವಿಂಗ್. When we give the heat or when we raise the temperature, the particles of the matter starts moving with the higher speed. ಜಾಸ್ತಿ ಸ್ಪೀಡಲ್ಲಿ ಏನು ಮಾಡುತ್ತೆ, ಮೂವ್ ಆಗುತ್ತೆ. ಯಾಕೆ? ದೇರ್ ಇಸ್ ಎ ಇನ್ಕ್ರೀಸ್ ಇನ್ ದ kinetic energy. The energy supplied by heat overcomes the forces of attraction between the particles. The particles leave their fixed position and start moving more freely. When we give the heat or when we raise the temperature, the particles start move ಫ್ರೀಲಿ. ಏನಾಗುತ್ತೆ, ತುಂಬ ಫ್ರೀಯಾಗಿ ಮೂವ್ ಆಗೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ದೇ ಲೀವ್ ದೇರ್ ಫಿಕ್ಸ್ಡ್ ಪೊಸಿಷನ್. ಅವು ಒಂದು ಪೊಸಿಷನಲ್ಲಿ ಫಿಕ್ಸ್ ಆಗಿರುತ್ತೆ. ಯಾವಾಗ? ಸಾಲಿಡ್ ಸ್ಟೇಟಲ್ಲಿದ್ದಾಗ. ನಿಮಗೆ ಗೊತ್ತಿದೆ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸಾಲಿಡ್ ಗೊತ್ತಿದೆ. ಸೊ ಸಾಲಿಡ್ ಸ್ಟೇಟಲ್ಲಿ ಇದ್ದಾಗ ಏನಾಗುತ್ತೆ, ಪಾರ್ಟಿಕಲು ದೇ ಆರ್ ಇನ್ ಎ ಫಿಕ್ಸ್ಡ್ ಸ್ಟೇಟ್. When we give the temperature, they leave their fixed position and start move freely. A stage is reached when the solid melts and is converted to a liquid. The temperature at which a solid melts to become a liquid at the atmospheric pressure is called its melting point. ಓಕೆ, ಇವಾಗ ನಾನೇನು ಹೇಳಿದೆ, ನಾವು ಹೀಟ್ ಮಾಡಿದಾಗ ವೆನ್ ವಿ ರೈಸ್ ದ ಟೆಂಪ್ರೇಚರ್ ಇಟ್ ವಿಲ್ ಬಿಕಮ್ ಸಾಲಿಡ್ ಇಂಟು ಲಿಕ್ವಿಡ್. ಸಾಲಿಡ್ ಇದ್ದಿದ್ದು ಏನಾಗುತ್ತೆ, ಲಿಕ್ವಿಡ್ ಆಗುತ್ತೆ ಅಂತ ಹೇಳಿದ್ದೆ ಅಲ್ವಾ. ವೆನ್ ದ ಸಾಲಿಡ್ ಮೆಲ್ಟ್ಸ್, ಯಾವಾಗ ಅದು ಕರಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಆ ಪಾಯಿಂಟ್ಗೆ ಏನಂತ ಕರಿತೀವಿ, ಮೆಲ್ಟಿಂಗ್ ಪಾಯಿಂಟ್. ಸಿ ದ ಡೆಫಿನೇಷನ್: ದ ಟೆಂಪ್ರೇಚರ್ ಅಟ್ ವಿಚ್ ಎ ಸಾಲಿಡ್ ಮೆಲ್ಟ್ಸ್ ಟು become a liquid at the atmospheric pressure is called its melting point. Atmospheric pressure alli solid get convert into liquid, okay, at some temperature. Okay, it is called the melting point. ಇದನ್ನ ನೀವು ನೀಟಾಗಿ ನೆನ್ಪಿಟ್ಕೋಬೇಕು. A stage is reached when the solid melts and is converted to a liquid. solid ಮೆಲ್ಟ್ ಆಗಿ ಏನಾಗುತ್ತೆ, it get converted into liquid. ಸೊ ದ ಟೆಂಪ್ರೇಚರ್ ಅಟ್ ವಿಚ್, ಯಾವ ಟೆಂಪ್ರೇಚರಲ್ಲಿ ಏನಾಗುತ್ತೆ ಸಾಲಿಡ್ ಲಿಕ್ವಿಡ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೋ ಆ ಟೆಂಪ್ರೇಚರ್ಗೆ ಏನಂತ ಕರಿತೀವಿ, ಅಥವಾ ಆ ಪಾಯಿಂಟ್ಗೆ ಏನಂತ ಕರಿತೀವಿ, ಮೆಲ್ಟಿಂಗ್ ಪಾಯಿಂಟ್. ದ ಮೆಲ್ಟಿಂಗ್ ಪಾಯಿಂಟ್ ಆಫ್ ಎ ಸಾಲಿಡ್ ಈಸ್ ಆ್ಯನ್ ಇಂಡಿಕೇಶನ್ ಆಫ್ ದ ಸ್ಟ್ರೆಂತ್ ಆಫ್ ದ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ಇಟ್ಸ್ ಪಾರ್ಟಿಕಲ್ಸ್. ಓಕೆ, ಇವಾಗ ನಾನೇನು ನಿಮಗೆ ಮೆಲ್ಟಿಂಗ್ ಪಾಯಿಂಟ್ ಅಂತ ಹೇಳಿದೆ, it indicates the strength of the force of attraction between its particle. ಫೋರ್ಸ್ ಆಫ್ ಅಟ್ರಾಕ್ಷನ್ ಜಾಸ್ತಿ ಇತ್ತು ಅಂದರೆ ಏನಾಗುತ್ತೆ, ಅದು ಬೇಗ ಮೆಲ್ಟ್ ಆಗೋದಿಲ್ಲ. ಇಫ್ ದ ಫೋರ್ಸ್ ಆಫ್ ಅಟ್ರಾಕ್ಷನ್ ಈಸ್ ಮೋರ್ ಇನ್ ದ ಪಾರ್ಟಿಕಲ್ಸ್ ಆಫ್ ಮ್ಯಾಟರ್ ದೆನ್ ಇಟ್ ಕೆನಾಟ್ ಕನ್ವರ್ಟ್ ಇಂಟು ಲಿಕ್ವಿಡ್ ಈಸಿಲಿ. ಫೋರ್ಸ್ ಆಫ್ ಅಟ್ರಾಕ್ಷನ್ ಜಾಸ್ತಿ ಇತ್ತು ಅಂದರೆ ಬೇಗ ಮೆಲ್ಟ್ ಆಗಲ್ಲ. ಫೋರ್ಸ್ ಆಫ್ ಅಟ್ರಾಕ್ಷನ್ ಕಡಿಮೆ ಇತ್ತು ಅಂದರೆ ಏನಾಗುತ್ತೆ, ಇಟ್ ಈಸಿಲಿ ಮೆಲ್ಟ್ಸ್ ಆ್ಯಂಡ್ ಇಟ್ ಈಸಿಲಿ ಸ್ಟಾರ್ಟ್ಸ್ ಟು ಮೂವಿಂಗ್. ಇದನ್ನು ನೀವು ನೀಟಾಗಿ ನೆನ್ಪಿಟ್ಕೋಬೇಕು. ದ ಮೆಲ್ಟಿಂಗ್ ಪಾಯಿಂಟ್ ಆಫ್ ಐಸ್ ಈಸ್ 273.16
Kelvin. This is the melting point of the ice. Okay, what is the melting point of ice ಅಂದರೆ ನೀವೇನು ಹೇಳಬೇಕು 273.16 Kelvin. The process of melting, that is change of solid state into liquid state, is also known as ಫ್ಯೂಷನ್. ಓಕೆ, ಇವಾಗ ಸಾಲಿಡ್ ಇದ್ದಿದ್ದು ಲಿಕ್ವಿಡ್ ಆಗಿ ಚೇಂಜ್ ಆಗುತ್ತಲ್ಲ, ಅದಕ್ಕೆ ಏನಂತ ಕರಿತೀವಿ ಆ ಪ್ರೊಸೆಸ್ಗೆ ಫ್ಯೂಷನ್. ವೆನ್ ಎ ಸಾಲಿಡ್ ಮೆಲ್ಟ್ಸ್ ಇಟ್ಸ್ ಟೆಂಪ್ರೇಚರ್ ರಿಮೈನ್ಸ್ ದ ಸೇಮ್. ಸೊ ವೇರ್ ಡಸ್ ದ ಹೀಟ್ ಎನರ್ಜಿ ಗೋ? ಇವಾಗ ಸಾಲಿಡ್ ಇದ್ದಿದ್ದು ಲಿಕ್ವಿಡ್ ಆಗುತ್ತೆ ಅಂತ ಹೇಳಿದೆ ಅಲ್ವಾ, ಬಟ್ ಅದರ ಟೆಂಪ್ರೇಚರ್ ಅಷ್ಟೇ ಇರುತ್ತೆ. ಸೊ ವೇರ್ ಡಸ್ ದ ಹೀಟ್ ಎನರ್ಜಿ ಗೋ? ನಾವು ಕೊಟ್ಟಂಥ ಹೀಟ್ ಎಲ್ಲಿಗೆ ಹೋಗುತ್ತೆ ಅಂತ ನಾವಿವಾಗ ನೋಡೋಣ. ಯು ಮಸ್ಟ್ ಹ್ಯಾವ್ ಅಬ್ಸರ್ವ್ಡ್ ಡ್ಯೂರಿಂಗ್ ದ ಎಕ್ಸ್ಪೆರಿಮೆಂಟ್ ಆಫ್ ಮೆಲ್ಟಿಂಗ್ that the temperature of the system does not change after the melting point is reached till all the ice melts. ಎಕ್ಸ್ಪೆರಿಮೆಂಟಲ್ಲಿ ನೋಡಿದಾಗ ನೀವು ಈ ಸಾಲಿಡ್ ಇದ್ದಿದ್ದು ಫುಲ್ ಲಿಕ್ವಿಡ್ ಆದರೂ ಕೂಡ ಏನಾಗೋದಿಲ್ಲ, ಟೆಂಪ್ರೇಚರ್ ರೈಸ್ ಆಗೋದಿಲ್ಲ. ನಾವು ಮಾತ್ರ ಅದಕ್ಕೆ ಹೀಟ್ ಕೊಡ್ತಾ ಇರ್ತೀವಿ. ಸೊ ದಿಸ್ ಹ್ಯಾಪನ್ಸ್ ಇವನ್ ದೋ ವಿ ಕಂಟಿನ್ಯೂ ಟು ಹೀಟ್ ದ ಬೀಕರ್, ದಟ್ ಈಸ್ ವಿ ಕಂಟಿನ್ಯೂ ಟು ಸಪ್ಲೈ ಹೀಟ್. This heat gets used up in changing the state by overcoming the forces of attraction between the particles. ನಾವು ಕೊಟ್ಟಂಥ ಹೀಟ್ ಎಲ್ಲೋಗುತ್ತೆ ಅಂದರೆ ಇಟ್ ಓವರ್ಕಮ್ಸ್ ದ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದ ಪಾರ್ಟಿಕಲ್ಸ್. ಎಲ್ಲಿ ಫೋರ್ಸ್ ಆಫ್ ಅಟ್ರಾಕ್ಷನ್ ಏನಾಗುತ್ತೆ ನಮಗೆ ಕಾಣಿಸ್ತಾ ಇರುತ್ತೆ ಅಲ್ಲಿ. ಆಸ್ ದ heat energy is absorbed by ice without showing any rise in temperature, it is considered that it gets hidden into the contents of the beaker and is known as the latent heat. Okay, ಇವಾಗ ನಾನು ಹೇಳಿದೆ ಎಕ್ಸ್ಪೆರಿಮೆಂಟ್ ಮಾಡೋವಾಗ ದೇರ್ ಇಸ್ ನೋ ರೈಸ್ ಇನ್ ಟೆಂಪ್ರೇಚರ್. ಅಲ್ಲಿ ನಾವು ಏನು ಯೂಸ್ ಮಾಡಿರ್ತೀವಿ, ಥರ್ಮೋಮೀಟರ್ ಯೂಸ್ ಮಾಡಿರ್ತೀವಲ್ವ, ಆ ಥರ್ಮೋಮೀಟರಲ್ಲಿ ನೋಡಿದಾಗ ದೇರ್ ಇಸ್ ನೋ ಇನ್ಕ್ರೀಸ್ ಇನ್ ದ ಟೆಂಪ್ರೇಚರ್. ಸೊ ಎಲ್ಲೋಗುತ್ತೆ ಅದು? ಆ್ಯಸ್ ದಿಸ್ ಹೀಟ್ ಎನರ್ಜಿ ಈಸ್ ಅಬ್ಸಾರ್ಬ್ಡ್ ಬೈ ಐಸ್ ವಿತೌಟ್ ಶೋಯಿಂಗ್ ಎನಿ ರೈಸ್ ಇನ್ ಟೆಂಪ್ರೇಚರ್. ಅಲ್ಲಿ ಯಾವುದೇ ರೀತಿಯಾದಂತಹ ಟೆಂಪ್ರೇಚರಲ್ಲಿ ರೈಸ್ ಆಗಿರೋದಿಲ್ಲ. ದಟ್ ಈಸ್ ಕಾಲ್ಡ್ ಆ್ಯಸ್ ದ ಲೇಟೆಂಟ್ ಹೀಟ್. ಅದಕ್ಕೆ ಏನಂತ ಕರಿತೀವಿ? ಲೇಟೆಂಟ್ ಹೀಟ್. ದ ವರ್ಡ್ ಲೇಟೆಂಟ್ ಮೀನ್ಸ್ ಹೈಡನ್. ಲೇಟೆಂಟ್ ಅಂದರೆ ಏನು? ಹೈಡನ್ ಅಂದರೆ ಬಚ್ಚಿಕೊಂಡಿರುತ್ತೆ, ಅದು ಕಾಣಿಸೋದಿಲ್ಲ. ದಟ್ ಈಸ್ ಹೈಡನ್. ಇಟ್ ಈಸ್ ಇನ್ವಿಸಿಬಲ್ ಅಂತೇಳಿ. The amount of heat energy that is required to change 1 kg of solid into liquid at atmospheric pressure at its melting point is known as the latent heat of fusion. Okay, the amount of heat energy that is required to change 1 kg of solid. ಇವಾಗ 1 kilogram of solidನ ಚೇಂಜ್ ಮಾಡೋದಕ್ಕೆ ಎಷ್ಟು ಅಮೌಂಟ್ ಆಫ್ ಹೀಟ್ ಎನರ್ಜಿ ಬೇಕಾಗುತ್ತೋ solid into liquid at atmospheric pressure at its melting point is known as the latent heat of fusion. ಅದಕ್ಕೆ ಏನಂತ ಕರೀತಾರೆ? latent heat of fusion. 1 kg ಆಫ್ ಸಾಲಿಡ್ನ ಲಿಕ್ವಿಡ್ ಆಗಿ ಕನ್ವರ್ಟ್ ಮಾಡೋದಕ್ಕೆ ಅಮೌಂಟ್ ಆಫ್ ಹೀಟ್ ಬೇಕಾಗುತ್ತೆ ಅಲ್ವಾ ನಮಗೆ. ಆ ಹೀಟ್ ಯಾವುದರಲ್ಲಿ? ಅಟ್ ಅಟ್ಮಾಸ್ಫಿಯರಿಕ್ ಪ್ರೆಷರ್. ನಮ್ಮ ಅಟ್ಮಾಸ್ಫಿಯರಲ್ಲಿ ಇರುವಂತಹ ಪ್ರೆಷರ್ನಲ್ಲಿ 1 kg ಆಫ್ ಸಾಲಿಡ್ನ ಲಿಕ್ವಿಡ್ ಆಗಿ ಕನ್ವರ್ಟ್ ಮಾಡೋದಕ್ಕೆ ಬೇಕಾಗಿರುವಂತಹ ಹೀಟ್ ಎನರ್ಜಿಗೆ ಏನಂತ ಕರಿತೀವಿ? ಆ ಪಾಯಿಂಟ್ಗೆ ಏನಂತ ಕರಿತೀವಿ ಅಂದರೆ ಲೇಟೆಂಟ್ ಹೀಟ್ ಆಫ್ ಫ್ಯೂಷನ್ ಅಂತೇಳಿ ಕರಿತೀವಿ. ಸೊ ಪಾರ್ಟಿಕಲ್ಸ್ ಇನ್ ವಾಟರ್ ಅಟ್ 0 degree Celsius ಆರ್ 273 Kelvin. 0 degree Celsius means 273 Kelvin. 0 degree Celsius is equals to 273 Kelvin. Have more energy as compared to particles in ice at the same temperature. ನೋಡಿ ಇಲ್ಲಿ ಪಾರ್ಟಿಕಲ್ಸ್ ಆಫ್ ವಾಟರ್ ಅಟ್ 0 degree Celsius. ಪಾರ್ಟಿಕಲ್ ಆಫ್ ವಾಟರ್ 0 degree Celsiusನಲ್ಲಿ ಎಷ್ಟು ಎನರ್ಜಿ ಇರುತ್ತೋ ಅದಕ್ಕಿಂತ ಕಡಿಮೆ ಎನರ್ಜಿ ಯಾವುದ್ರಲ್ಲಿರುತ್ತೆ? ಪಾರ್ಟಿಕಲ್ಸ್ ಆಫ್ ಐಸ್ ಅಟ್ ದ ಸೇಮ್ ಟೆಂಪರೇಚರ್. ವೆನ್ ವಿ ಸಪ್ಲೈ ಹೀಟ್ ಎನರ್ಜಿ ಟು ವಾಟರ್, particles start moving even faster. Okay, when we supply heat energy to water, ನಾವು ವಾಟರ್ಗೆ ಹೀಟ್ ಎನರ್ಜಿ ಕೊಟ್ಟರೆ ಏನಾಗುತ್ತೆ? ವಾಟರ್ ಒಳಗಡೆ ಇರುವಂತಹ ಪಾರ್ಟಿಕಲ್ಸ್ ಸ್ಟಾರ್ಟ್ ಮೂವಿಂಗ್. ವಾಟರ್ ಒಳಗಡೆ ಇರುವಂತಹ ಪಾರ್ಟಿಕಲ್ಸ್ ಮೂವ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಟ್ ಎ ಸರ್ಟೈನ್ ಟೆಂಪರೇಚರ್. ಎ ಪಾಯಿಂಟ್ ಈಸ್ ರೀಚ್ಡ್ ವೆನ್ ದ ಪಾರ್ಟಿಕಲ್ಸ್ ಹ್ಯಾವ್ ಎನಫ್ ಎನರ್ಜಿ ಟು ಬ್ರೇಕ್ ಫ್ರೀ ಫ್ರಮ್ ದ ಫೋರ್ಸಸ್ ಆಫ್ ಅಟ್ರಾಕ್ಷನ್ ಆಫ್ ಈಚ್ ಅದರ್.
At this temperature the liquid starts changing into gases. ನಾವು ಇಲ್ಲಿ ಏನು ಮಾಡ್ತಾ ಇದ್ದೀವಿ, ಲಿಕ್ವಿಡ್ಗೆ ಹೀಟ್ನ ಕೊಡ್ತಾ ಇದ್ದೀವಿ, ಮೀನ್ಸ್ ವಾಟರ್ಗೆ ಹೀಟ್ನ ಕೊಡ್ತಾ ಇದ್ದೀವಿ. ಹೀಟ್ ಕೊಟ್ಟಾಗ ಏನಾಗುತ್ತೆ, ಅದು ಇಟ್ ಸ್ಟಾರ್ಟ್ಸ್ ಮೂವ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಒಂದು ಪಾಯಿಂಟಲ್ಲಿ ಏನಾಗುತ್ತೆ, ಅದು ಚೆನ್ನಾಗಿ ಬಾಯ್ಲ್ ಆದಮೇಲೆ ಇಟ್ ಸ್ಟಾರ್ಟ್ಸ್ ಕನ್ವರ್ಟ್ ಇಂಟು ಗ್ಯಾಸ್. ನಿಮಗೆ ಗೊತ್ತಿದೆ, ಎವಾಪರೇಷನ್ ಆಗುತ್ತೆ ಅಂತ ನಿಮಗೆ ಆಲ್ರೆಡಿ ಗೊತ್ತಿದೆ. ಲಿಕ್ವಿಡ್ ಸ್ಟೇಟ್ ಈಸ್ convert into gaseous or gas state. The temperature at which a liquid starts boiling at the atmospheric pressure is known as its boiling point. ನೀವು ಇವಾಗ ಮೆಲ್ಟಿಂಗ್ ಪಾಯಿಂಟ್ ಅಂದರೆ ಏನು ಅಂತ ಗೊತ್ತಿದೆ ನಿಮಗೆ. ನೌ ಇಟ್ ಈಸ್ ಬಾಯ್ಲಿಂಗ್ ಪಾಯಿಂಟ್. The temperature at which liquid starts boiling at the atmospheric pressure is known as its boiling ಪಾಯಿಂಟ್. ನಾವು ಯಾವಾಗ ವಾಟರ್ಗೆ ಹೀಟ್ ಎನರ್ಜಿನ ಕೊಟ್ಟಾಗ ಅದು ಒಂದು ಪಾಯಿಂಟಲ್ಲಿ ಈ ಅಟ್ಮಾಸ್ಫಿಯರಿಕ್ ಪ್ರೆಷರಲ್ಲಿ ಏನಾಗುತ್ತೆ, ಬಾಯ್ಲ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ದಟ್ ಪಾಯಿಂಟ್ ಈಸ್ ನೋನ್ ಆ್ಯಸ್ ಬಾಯ್ಲಿಂಗ್ ಪಾಯಿಂಟ್. ಬಾಯ್ಲಿಂಗ್ ಈಸ್ ಎ ಬಲ್ಕ್ ಫೆನಾಮಿನನ್. Particles from the bulk of the liquid gain enough energy to change into the vapor state. Bulk phenomena means it is a big process. Okay, ಇದು ಒಂದು ದೊಡ್ಡ ಪ್ರೊಸೆಸ್. ಆ ಪ್ರೊಸೆಸಲ್ಲಿ ವಾಟರ್ ಒಳಗಡೆ ಇರುವಂತಹ ಪಾರ್ಟಿಕಲ್ಸ್ ಏನಾಗುತ್ತೆ, ಗ್ಯಾಸ್ ಆಗೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಲಿಕ್ವಿಡ್ ಗೇನ್ ಎನಫ್ ಎನರ್ಜಿ ಟು ಚೇಂಜ್ ಇಂಟು ದ ವೇಪರ್ ಸ್ಟೇಟ್. ಅದಕ್ಕೆ ಎಷ್ಟು ಬೇಕೋ ಅಷ್ಟು ಎನರ್ಜಿ ಆದಾಗ ಮಾತ್ರ ಅದು ಲಿಕ್ವಿಡಿಂದ ಗ್ಯಾಸಿಯಸ್ ಸ್ಟೇಟಿಗೆ ಕನ್ವರ್ಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಫಾರ್ ವಾಟರ್ ದಿಸ್ ಟೆಂಪ್ರೇಚರ್ ಈಸ್ 373 ಕೆಲ್ವಿನ್. ಓಕೆ, ವಾಟರ್ಗೆ ಬಾಯ್ಲಿಂಗ್ ಪಾಯಿಂಟ್ ಎಷ್ಟು, 373 ಕೆಲ್ವಿನ್. 100 ಡಿಗ್ರಿ ಸೆಲ್ಸಿಯಸ್ ಇಸ್ ಈಕ್ವಲ್ಸ್ ಟು 273 ಪ್ಲಸ್ 100 ಇಸ್ ಈಕ್ವಲ್ ಟು 373 ಕೆಲ್ವಿನ್. ಓಕೆ, ನೀವು ಆಲ್ರೆಡಿ ಕೆಲ್ವಿನ್ ಅಂತ ನಾನು ನಿಮಗೆ ಹೇಳಿದೆ. ಸೊ 100 ಡಿಗ್ರಿ ಸೆಲ್ಸಿಯಸ್ ಇಸ್ ಈಕ್ವಲ್ ಟು 273 ಪ್ಲಸ್ 100. 273ಗೆ ಏನು ಮಾಡಬೇಕು, ನೀವು 100ನ ಆ್ಯಡ್ ಮಾಡಬೇಕು. ನಾನು ನಿಮಗೆ ಸೆಲ್ಸಿಯಸ್ ಮತ್ತು ಕೆಲ್ವಿನ್ ಅಂದರೆ ಏನು ಅಂತೇಳಿ ಹೇಳ್ತೀನಿ. ನೋಡಿ, ಇಲ್ಲಿ ನಿಮ್ಮ ನೋಟ್ ಪಾಯಿಂಟಲ್ಲಿ ಇದೆ. ಕೆಲ್ವಿನ್ ಈಸ್ ದ SI ಯೂನಿಟ್ ಆಫ್ ಟೆಂಪ್ರೇಚರ್. ಕೆಲ್ವಿನ್ ಅಂದರೆ ಏನು, ಇಟ್ ಈಸ್ ದ SI ಯೂನಿಟ್ ಆಫ್ ಟೆಂಪ್ರೇಚರ್. 0 ಡಿಗ್ರಿ ಸೆಲ್ಸಿಯಸ್ ಇಸ್ ಈಕ್ವಲ್ ಟು 273.16 ಕೆಲ್ವಿನ್. 0 ಡಿಗ್ರಿ ಸೆಲ್ಸಿಯಸ್ ಅಂದರೆ ಎಷ್ಟಾಗುತ್ತೆ ಕೆಲ್ವಿನ್ನು, 273.16 ಕೆಲ್ವಿನ್. ಫಾರ್ ಕನ್ವೀನಿಯನ್ಸ್ ವಿ ಟೇಕ್ 0 ಡಿಗ್ರಿ ಸೆಲ್ಸಿಯಸ್ ಇಸ್ ಈಕ್ವಲ್ ಟು 273 ಕೆಲ್ವಿನ್ ಆಫ್ಟರ್ ರೌಂಡಿಂಗ್ ಆಫ್ ದ ಡೆಸಿಮಲ್. ಡೆಸಿಮಲ್ನ ನಾವು ರೌಂಡಿಂಗ್ ಆಫ್ ಮಾಡಿದಾಗ ಏನಾಗುತ್ತೆ, ಇದನ್ನು 0.16ನ ಬಿಟ್ಟುಬಿಟ್ಟು 0 ಡಿಗ್ರಿ ಸೆಲ್ಸಿಯಸ್ ಇಸ್ ಈಕ್ವಲ್ಸ್ ಟು 273 ಕೆಲ್ವಿನ್. To change temperature into Kelvin scale to the Celsius scale, you have to subtract 273 from the given temperature. ನೋಡಿ, to change temperature on the Kelvin scale to the Celsius. ಕೆಲ್ವಿನ್ನಿಂದ ನೀವು ಸೆಲ್ಸಿಯಸ್ಸಿಗೆ ಚೇಂಜ್ ಮಾಡಬೇಕು ಅಂದರೆ ಏನು ಮಾಡಬೇಕು, ಸಬ್ಟ್ರ್ಯಾಕ್ಟ್ 273 ಫ್ರಮ್ ದ ಗಿವನ್ ಟೆಂಪ್ರೇಚರ್. ಕೊಟ್ಟಿರೋ ಅಂತಹ ಟೆಂಪ್ರೇಚರಿಂದ ನಾವೇನು ಮಾಡಬೇಕು, ಸಬ್ಟ್ರ್ಯಾಕ್ಟ್ ಮಾಡಬೇಕು. ಎಷ್ಟುನ, 273ನ. ಆ್ಯಂಡ್ ಟು ಕನ್ವರ್ಟ್ ಟೆಂಪ್ರೇಚರ್ ಆನ್ ದ ಸೆಲ್ಸಿಯಸ್ ಸ್ಕೇಲ್ ಟು ದ ಕೆಲ್ವಿನ್ ಸ್ಕೇಲ್. ಸೆಲ್ಸಿಯಸ್ ಇಂದ ಕೆಲ್ವಿನ್ಗೆ ಚೇಂಜ್ ಮಾಡಬೇಕು ಅಂದರೆ ಏನು ಮಾಡಬೇಕು, ಆ್ಯಡ್ 273 ಟು ದ ಗಿವನ್ ಟೆಂಪ್ರೇಚರ್. ಕೊಟ್ಟಿರೋ ಅಂತಹ ಟೆಂಪ್ರೇಚರ್ಗೆ 273ನ ಆ್ಯಡ್ ಮಾಡಬೇಕು. ಯಾವಾಗ, ಸೆಲ್ಸಿಯಸ್ ಇಂದ ಕೆಲ್ವಿನಿಗೆ ಕನ್ವರ್ಟ್ ಮಾಡಬೇಕಾದ್ರೆ. ಕೆಲ್ವಿನ್ನಿಂದ ಸೆಲ್ಸಿಯಸ್ಸಿಗೆ ಕನ್ವರ್ಟ್ ಮಾಡಬೇಕು ಅಂದರೆ ಏನು ಮಾಡಬೇಕು, 273ನ ಸಬ್ಟ್ರ್ಯಾಕ್ಟ್ ಮಾಡಬೇಕು. ಈ ರೂಲ್ನ ನೀವು ನೆನ್ಪಿಟ್ಕೊಳ್ಳಿ, ನಿಮಗೆ ಯೂಸ್ ಆಗುತ್ತೆ. ಸೊ ನಿಮಗೆ ಇವಾಗ ಕೆಲ್ವಿನ್ ಮತ್ತು ಸೆಲ್ಸಿಯಸ್ ಅಂದರೆ ಏನು ಅಂತೇಳಿ ಗೊತ್ತಾಗಿದೆ. ಓಕೆ, ನೆಕ್ಸ್ಟ್, ಕ್ಯಾನ್ ಯು ಡಿಫೈನ್ ದ ಲೇಟೆಂಟ್ ಹೀಟ್ ಆಫ್ ದ ವೇಪರೈಸೇಷನ್? ಡೂ ಇಟ್ ಇನ್ ದ ಸೇಮ್ ವೇ ಆ್ಯಸ್ ವಿ ಹ್ಯಾವ್ ಡಿಫೈನ್ಡ್ ದ ಲೇಟೆಂಟ್ ಹೀಟ್ ಆಫ್ ಫ್ಯೂಷನ್. Particles of steam, that is water vapor at 373 Kelvin or 100 degree Celsius have more energy than water at the same temperature. Okay, ಇವಾಗ ವಾಟರು ಮತ್ತು ಏನು ಮಾಡಬೇಕು, ನಮಗೆ ಬಂದಿರೋ ಅಂತಹ ಗ್ಯಾಸ್ ಅಥವಾ ವೇಪರ್. The energy of the particles at the gaseous state is more than the energy at the liquid state. Energy of the particles at the liquid state. ಇವಾಗ
ನಾವೇನು ಮಾಡ್ತಾ ಇದ್ದೀವಿ, ಲಿಕ್ವಿಡ್ ಸ್ಟೇಟಿಂದ ಗ್ಯಾಷಿಯಸ್ ಸ್ಟೇಟಿಗೆ ಕನ್ವರ್ಟ್ ಮಾಡಿದ್ವಿ. ಕನ್ವರ್ಟ್ ಮಾಡಿದಾಗ ಏನಾಯಿತು, ದ ಎನರ್ಜಿ ಆಫ್ ದ ಗ್ಯಾಷಿಯಸ್ ಸ್ಟೇಟ್, ದ ಎನರ್ಜಿ ಆಫ್ ದ particles at the gaseous state is more than the energy of the particles at the liquid state. This is because particles in steam have absorbed extra energy in the form of latent heat of vaporization. ಓಕೆ, ಏನಾಗುತ್ತೆ, ಲಿಕ್ವಿಡಿಂದ ಅದು ಗ್ಯಾಷಿಯಸ್ ಸ್ಟೇಟಿಗೆ ಕನ್ವರ್ಟ್ ಮಾಡಬೇಕಾದ್ರೆ ಇಟ್ ಅಬ್ಸಾರ್ಬ್ ಎಕ್ಸ್ಟ್ರಾ ಎನರ್ಜಿ ಇನ್ ದ ಫಾರ್ಮ್ ಆಫ್ ಲೇಟೆಂಟ್ ಹೀಟ್ ಆಫ್ ವೇಪರೈಸೇಷನ್. ಅದು ಚೇಂಜ್ ಆಗೋವಾಗ ಜಾಸ್ತಿ ಹೀಟ್ನ ಅಥವಾ ಜಾಸ್ತಿ ಎನರ್ಜಿನ ಅಬ್ಸಾರ್ಬ್ ಮಾಡ್ಕೊಂಡಿರುತ್ತೆ. ಹಾಗಾಗಿ ಸೊ ನೋಡಿ, ಇಲ್ಲಿ ಸಾಲಿಡ್ ಸ್ಟೇಟ್, ಲಿಕ್ವಿಡ್ ಸ್ಟೇಟ್, ಗ್ಯಾಷಿಯಸ್ ಸ್ಟೇಟ್ ಅಂತ ಇದೆ. ಹೀಟ್ ಅಥವಾ ಕೂಲ್ ಮಾಡಿದಾಗ ಆಬ್ಸಲ್ಯೂಟ್ಲಿ ಇಟ್ ಚೇಂಜ್ ಇಟ್ಸ್ ಸ್ಟೇಟ್. ಹೀಟ್ ಅಥವಾ ಕೂಲ್ ಎರಡರಲ್ಲಿ ಒಂದು ಪ್ರೋಸೆಸ್ ಆದಾಗ ಮಾತ್ರ ಇದರ ಸ್ಟೇಟ್ನ ಇದು ಚೇಂಜ್ ಮಾಡುತ್ತೆ. ಸೊ ನಿಮಗೆ ಇವತ್ತಿನ ಮೆಲ್ಟಿಂಗ್ ಪಾಯಿಂಟ್, ಬಾಯ್ಲಿಂಗ್ ಪಾಯಿಂಟ್ ಮತ್ತು ಕೆಲ್ವಿನ್ ಸೆಲ್ಸಿಯಸ್ ಎಲ್ಲ ಅರ್ಥ ಆಗಿದೆ ಅಂತೇಳಿ ಅಂದ್ಕೊಳ್ತೀನಿ. ಸೊ ಡ್ಯೂರಿಂಗ್ ದ ರಿಯಾಕ್ಷನ್ ವಾಟ್ ಹ್ಯಾಪನ್ಸ್ ಇನ್ ದ ಪಾರ್ಟಿಕಲ್ಸ್ ಆಫ್ ಮ್ಯಾಟರ್ ಅಂತ ಗೊತ್ತಾಗಿದೆ. ಸೊ ಹೋಮ್ವರ್ಕ್ ಏನಪ್ಪ ಅಂದರೆ, ಡಿಫೈನ್ ಮೆಲ್ಟಿಂಗ್ ಪಾಯಿಂಟ್ ಬರ್ಕೊಳ್ಳಿ ಕ್ವಶನ್ಸ್ನ. ಡಿಫೈನ್ ಮೆಲ್ಟಿಂಗ್ ಪಾಯಿಂಟ್ ಆ್ಯಂಡ್ ಡಿಫೈನ್ ಬಾಯ್ಲಿಂಗ್ ಪಾಯಿಂಟ್ ಆ್ಯಂಡ್ ಡಿಫೈನ್ ಲೇಟೆಂಟ್ ಹೀಟ್. ಡಿಫೈನ್ ಮೆಲ್ಟಿಂಗ್ ಪಾಯಿಂಟ್, ಡಿಫೈನ್ ಬಾಯ್ಲಿಂಗ್ ಪಾಯಿಂಟ್ ಆ್ಯಂಡ್ ಡಿಫೈನ್ ಲೇಟೆಂಟ್ ಹೀಟ್. ಇದಕ್ಕೆ ನೀವು ಡೆಫಿನೇಷನ್ಸ್ನ ಬರೆದು ಬಿಟ್ಟು ವಾಟ್ಸಪ್ ಮಾಡಬೇಕು. ಥ್ಯಾಂಕ್ ಯು.